ನಮಸ್ಕಾರ, ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಗೋಪಾಲ್ ಸೋಮಯ್ಯ ಐಮಂಡ. ನಮ್ಮ ದೇಶದ 6 ರಾಜ್ಯಗಳಲ್ಲಿ ಹರಡಿಕೊಂಡಿರುವಂತಹ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ 2013ರಲ್ಲಿ ಕೇಂದ್ರ ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡುತ್ತೆ. ಆ ತಜ್ಞರ ಸಮಿತಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಇರುತ್ತೆ. ಈ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ಈ ಸಮಿತಿ ಈ ಪಶ್ಚಿಮ ಘಟ್ಟಗಳನ್ನು ಅಧ್ಯಯನ ಮಾಡಿ ಒಂದು ವರದಿಯನ್ನು, ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ಈ ತಜ್ಞರ ಸಮಿತಿ ನೀಡಿದಂತಹ ವರದಿ ಅಥವಾ ಶಿಫಾರಸನ್ನು ಆಧರಿಸಿ ಕೇಂದ್ರ ಸರ್ಕಾರ 2017ರಲ್ಲೇ ಒಂದು ಕರಡು ಅಧಿಸೂಚನೆಯನ್ನು ಜಾರಿ ಮಾಡುತ್ತೆ. ಅಂದರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಧಿಸೂಚನೆಯನ್ನು ಜಾರಿ ಮಾಡಿದೆ. ಆದರೆ ಈ ಅಧಿಸೂಚನೆ ಏನೊಂದು ಜಾರಿಯಾಗಿದೆ ಅದನ್ನು ವಿರೋಧ ಮಾಡಿ ಇವಾಗ ನಮ್ಮ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಅಂದರೆ ನಿನ್ನೆ ನಡೆದಂತಹ ಸಚಿವ ಸಂಪುಟದಲ್ಲಿ ಈ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣ ತಳ್ಳಿ ಹಾಕಿ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೂಡ ಆಗಿದೆ ಮತ್ತು ಇದನ್ನು ಕೇಂದ್ರ ಸರ್ಕಾರಕ್ಕೆ ಈ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಅಂದರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಕೊಡಗಿನ ಶಾಸಕ ಎಸ್ ಪೊನ್ನಣ್ಣ ಆಗಲಿ ಅಥವಾ ಕೊಡಗಿನ ಸ್ಥಳೀಯ ಜನರು ಅವರ ಅಭಿಪ್ರಾಯ ಏನಂತಂದರೆ, ಯಾಕೆ ಅವರು ವಿರೋಧ ಮಾಡ್ತಾರೆ ಅಂತಂದರೆ, ಈ ವರದಿ ವೈಜ್ಞಾನಿಕ ಆಗಿಲ್ಲ ಅನ್ನೋದು. ಅಂದರೆ ಈ ಕಸ್ತೂರಿ ರಂಗನ್ ವರದಿ ಏನಿದೆ ಅದು ವೈಜ್ಞಾನಿಕವಾಗಿಲ್ಲ. ಈ ಕಸ್ತೂರಿ ರಂಗನ್ ವರದಿಯನ್ನು ನಿರ್ಮಾಣ ಮಾಡುವ ವೇಳೆ, ತಯಾರು ಮಾಡುವ ವೇಳೆ ಆ ಸಮಿತಿ ಸ್ಥಳೀಯ ರೈತರನ್ನು, ಸ್ಥಳೀಯ ಜನರನ್ನು, ಸ್ಥಳೀಯ ಕಾಫಿ ಬೆಳೆಗಾರರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಸ್ಥಳೀಯ ಜನರ ಜೊತೆ, ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆ, ಸ್ಥಳೀಯ ಮುಖಂಡರ ಜೊತೆ ಒಂದು ಚರ್ಚೆಯನ್ನು ಮಾಡಿಲ್ಲ, ಸಭೆಗಳನ್ನು ಮಾಡಿಲ್ಲ. ಯಾವುದೇ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ರೀತಿಯ ಒಂದು ವರದಿಯನ್ನು ತಯಾರು ಮಾಡಿ ಏಕಪಕ್ಷೀಯವಾಗಿ ವರದಿಯನ್ನು ಸಲ್ಲಿಕೆ ಮಾಡಿದೆ ಅನ್ನೋದು ಈ ಜನರ ಅಥವಾ ಈ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಆಗ್ರಹ. ಅಂದರೆ ಈ ಕಸ್ತೂರಿ ರಂಗನ್ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ವಾಸ ಮಾಡುವಂತಹ ಜನರಿಗೆ, ರೈತರಿಗೆ, ಕೃಷಿಕರಿಗೆ ಬಹಳ ಸಮಸ್ಯೆ ಆಗುತ್ತೆ. ಸಣ್ಣ ಪುಟ್ಟ ಉದ್ಯಮಿಗಳಿಗೆ, ಪ್ರವಾಸೋದ್ಯಮಿಗಳಿಗೆಲ್ಲ ಬಹಳ ಸಮಸ್ಯೆ ಆಗುತ್ತೆ. ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸ್ತಾರೆ. ಮತ್ತು ಇಲ್ಲಿ ಯಾವುದೇ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಬಿಡಲ್ಲ, ಇಲ್ಲಿ ಮನೆಗಳನ್ನು ಕಟ್ಟಲಿಕ್ಕೆ ಬಿಡಲ್ಲ, ಉದ್ಯಮಗಳನ್ನು ಮಾಡಲಿಕ್ಕೆ ಬಿಡಲ್ಲ. ಈ ಥರದ ಬೇರೆ ಬೇರೆ ಒಂದು ಆತಂಕಗಳು, ಕಳವಳಗಳು ಈ ಜನರಲ್ಲಿ ಇದೆ. ಆದರೆ ಕಸ್ತೂರಿ ರಂಗನ್ ವರದಿಯನ್ನು ಅಧ್ಯಯನ ಮಾಡಿರುವಂತಹ ಕೆಲವು ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಹೇಳೋದೇ ಬೇರೆ. ಅಂದರೆ ಈ ವಿರೋಧ ಏನಿದೆ ಅದು ಈ ವಿರೋಧವೇ ಸರಿಯಿಲ್ಲ. ವಿರೋಧವನ್ನು ಇವರು ಅಧ್ಯಯನ ಮಾಡಿ ಈ ಒಂದು ಅಭಿಪ್ರಾಯಕ್ಕೆ ಬಂದಿಲ್ಲ. ಕಸ್ತೂರಿ ರಂಗನ್ ವರದಿಯಲ್ಲಿ ಏನು ವಾಸ್ತವಾಂಶ ಇದೆ ಅದನ್ನು ಅಧ್ಯಯನವನ್ನೇ ಮಾಡದೆ ಕೆಲವು ಜನರು ಈ ಥರದ ಒಂದು ಅಭಿಪ್ರಾಯಗಳನ್ನು, ಅಂದರೆ ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ಭಾಳ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ತಪ್ಪು ಅಭಿಪ್ರಾಯಗಳನ್ನು ಸಾಮಾಜಿಕ ವಲಯದಲ್ಲಿ ಹರಿಯಬಿಡ್ತಾ ಇದ್ದಾರೆ ಮತ್ತು ಅದನ್ನೇ ಜನರು ನಂಬಿ ಅದೇ ನಿಜ ಅಂತ ಅಂದ್ಕೋತಿದ್ದಾರೆ ಅನ್ನೋದು. ಅಂದರೆ ಇಲ್ಲಿ ಪರಿಸರವಾದಿಗಳು ಇದನ್ನು ಅಧ್ಯಯನ ಮಾಡಿದ ಬಳಿಕ ಹೇಳುವಂಥದ್ದು ಏನು ಅಂತಂದರೆ, ಈ ಪಶ್ಚಿಮ ಘಟ್ಟದ ಸಂರಕ್ಷಣೆಗೆ ಜಾರಿ ಮಾಡಲಾಗಿರುವಂತಹ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಆದರೆ ಈ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ವಾಸ ಮಾಡುವಂತಹ ಜನರಿಗೆ ಯಾವುದೇ ಸಮಸ್ಯೆ ಇಲ್ಲ, ಕೃಷಿಕರಿಗೆ ಯಾವುದೇ ಸಮಸ್ಯೆ ಇಲ್ಲ, ಅವರ ದೈನಂದಿನ ಬದುಕಿಗೆ ಯಾವುದೇ ಸಮಸ್ಯೆ ಇಲ್ಲ. ಅವರು ಇದುವರೆಗೆ ಏನೇನು ಕಾರ್ಯಚಟುವಟಿಕೆಗಳನ್ನು, ಕೃಷಿಗಳನ್ನು ಅಥವಾ ಏನೇನು ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರ, ಉದ್ದಿಮೆ, ಸಣ್ಣ ಪುಟ್ಟ ಮನೆಗಳು, ಇಂಥವು ಏನು ಅವರ ಒಂದು ದೈನಂದಿನ ಚಟುವಟಿಕೆ ಇದೆ ಅದು ಯಥಾವತ್ತಾಗಿರುತ್ತೆ, ಆದರೆ ಯಾವುದೇ ಸಮಸ್ಯೆ ಇಲ್ಲ ಅಂತ. ಅದೇ ಸಮಸ್ಯೆ ಆಗೋದಾದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಈ ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆಗೆ, ಇಲ್ಲಿಯ ಅರಣ್ಯಕ್ಕೆ, ಇಲ್ಲಿಯ ಜೀವರಾಶಿಗಳಿಗೆ ಅಪಾಯ ಆಗುವಂತಹ ಕೆಲವೊಂದು ದೊಡ್ಡ ಮಟ್ಟದ ಚಟುವಟಿಕೆಗಳು ಏನಾಗುತ್ತೆ ಅಂಥವುಗಳಿಗೆ ಇಲ್ಲಿ ನಿರ್ಬಂಧ ಇದೆ. ಅಂದರೆ ಉದಾಹರಣೆಗೆ ಇವಾಗ ಯಾವುದೇ ಒಂದು ವನ್ಯಧಾಮದೊಳಗೆ ಇರುವಂತಹ ವನ್ಯಧಾಮದೊಳಗೆ ಇರುವ ಒಂದು ಏನಾದರೂ ಒಂದು ದೊಡ್ಡ ಮಟ್ಟದ ಲೇಔಟ್ಗಳು ಬರ್ಬೋದು ಅಥವಾ ಜನವಸತಿ ಪ್ರದೇಶಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬರ್ಬೋದು, ಅಂಥವುಗಳಿಗೆ ವಿರೋಧ ಆಗುತ್ತೆ. ಅಥವಾ ದೊಡ್ಡ ಮಟ್ಟದ, ಅಂದರೆ ಅಲ್ಲಿ ಪರಿಸರಗಳನ್ನು ನಾಶ ಮಾಡಿ ಅಲ್ಲಿಯ ಜೀವ ವೈವಿಧ್ಯತೆಗೆ ಧಕ್ಕೆ ತರುವಂತಹ ರೆಸಾರ್ಟ್ಗಳನ್ನು ಮಾಡಿದರೆ ಅದಕ್ಕೆ ವಿರೋಧ ಆಗುತ್ತೆ. ಆ ಥರ ರೆಸಾರ್ಟ್ಗಳನ್ನು ಮಾಡಿದರೆ ಅಲ್ಲಿ ವಾಹನ ಓಡಾಟ ಜಾಸ್ತಿ ಆಗುತ್ತೆ, ಪ್ರವಾಸಿಗರ ಹೆಚ್ಚಳ ಜಾಸ್ತಿ ಆಗುತ್ತೆ, ಇದರಿಂದ ಪರಿಸರಕ್ಕೆ, ಸ್ಥಳೀಯ ವನ್ಯಜೀವಿಗಳಿಗೆ ಧಕ್ಕೆ ಆಗುತ್ತೆ. ಹಾಗಾಗಿ ಅಂಥವುಗಳಿಗೆ ವಿರೋಧ ಆಗಬಹುದು. ಇನ್ನು ಈ ಅರಣ್ಯ ಅಥವಾ ಬೆಟ್ಟಗುಡ್ಡಗಳನ್ನು ನಾಶ ಮಾಡುವಂತಹ ಗಣಿಗಾರಿಕೆಗಳು, ಅದು ಯಾವುದೇ ರೀತಿಯ ಗಣಿಗಾರಿಕೆಗಳಾಗಿರ್ಬೋದು ಅಥವಾ ಕಲ್ಲು ಕೊರೆಗಳಾಗಿರ್ಬೋದು, ಮೈನಿಂಗ್ಗಳು, ಅಂಥವುಗಳಿಗೆ ಇಲ್ಲಿ ವಿರೋಧ ಇದೆ. ಅಂದರೆ ಪಶ್ಚಿಮ ಘಟ್ಟದ ಅತಿ ಸೂಕ್ಷ್ಮ ಜೀವ ವೈವಿಧ್ಯತೆ ಮತ್ತು ಪಶ್ಚಿಮ ಘಟ್ಟದ ಈ ಜೀವರಾಶಿ ಏನಿದೆ ಅವುಗಳಿಗೆ ಅಪಾಯ ಆಗುವಂತಹ ಚಟುವಟಿಕೆಗಳಿಗೆ ಕೆಲವೊಂದು ನಿರ್ಬಂಧಗಳಿದೆ. ಅದಕ್ಕೂ ಕೂಡ ಒಂದು ಸ್ಪಷ್ಟವಾದ ನೀತಿ ನಿರ್ದೇಶನ, ಅಂದರೆ ಗೈಡ್ಲೈನ್ಸ್ಗಳಿದೆ, ಮಾರ್ಗಸೂಚಿಗಳಿದೆ. ಇದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಅನ್ನೋದು. ಮತ್ತು ಅವರು ಇದನ್ನು ಬಹಳ ಸ್ಪಷ್ಟವಾಗಿ ಇನ್ನೊಂದು ಅಂದರೆ ಪರಿಸರವಾದಿಗಳು ಏನು ಹೇಳ್ತಾರೆ ಅಂತಂದರೆ, ಪಶ್ಚಿಮ ಘಟ್ಟವನ್ನು ರಕ್ಷಣೆ ಮಾಡಬೇಕಾದ್ರೆ ಈಗಿರುವಂಥ ಸ್ಥಳೀಯ ಕಾನೂನುಗಳು, ಅಂದರೆ ನಮ್ಮ ಅರಣ್ಯ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು, ನಮ್ಮ ಪರಿಸರ ಕಾಯ್ದೆ ಆಗಿರ್ಬೋದು, ಈ ಥರದ ಕಾಯ್ದೆಗಳಿಂದ ಸಾಧ್ಯ ಆಗಲ್ಲ. ಈ ಪಶ್ಚಿಮ ಘಟ್ಟವನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ಈ ಥರದ ಈ ಕಸ್ತೂರಿ ರಂಗನ್ ವರದಿ ಏನಿದೆ ಅದರಲ್ಲಿ ಪ್ರಸ್ತಾವನೆ ಮಾಡಿರುವಂತಹ, ಶಿಫಾರಸು ಮಾಡಿರುವಂತಹ ಕಾಯ್ದೆ, ಅಂದರೆ ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಅನುಷ್ಠಾನ ಮಾಡಲೇಬೇಕಾಗುತ್ತೆ. ಹಾಗಾದರೆ ಮಾತ್ರ ಪಶ್ಚಿಮ ಘಟ್ಟ ಉಳಿಯುತ್ತೆ ಅನ್ನೋದು. ಯಾಕಂತಂದರೆ ಪಶ್ಚಿಮ ಘಟ್ಟ ಅನ್ನೋದು ಕೇವಲ ನಮ್ಮ ಭಾರತದ 6 ರಾಜ್ಯಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಪಶ್ಚಿಮ ಘಟ್ಟ ಅನ್ನೋದು ಇಡೀ ನಮ್ಮ
ನಮ್ಮ ಭೂಮಂಡಲದ ಒಂದು ಶ್ವಾಸಕೋಶ ಇದ್ದ ಹಾಗೆ ಅಂದರೆ ಅದು ಈ ಪಶ್ಚಿಮ ಘಟ್ಟ ಉಸಿರಾಡಿದರೆ ಮಾತ್ರ ಅಲ್ಲಿಯ ಆಮ್ಲಜನಕ ಇಡೀ ಭೂಮಂಡಲಕ್ಕೆ ತಲುಪುತ್ತೆ ಅನ್ನೋದು. ಮತ್ತು ಈ ಪಶ್ಚಿಮ ಘಟ್ಟ ಅತಿ ಸೂಕ್ಷ್ಮ ಪರಿಸರ ವಲಯವನ್ನು ಹೊಂದಿರುವಂಥದ್ದು. ಇಲ್ಲಿ ಸುಮಾರು 650ಕ್ಕೂ ಅಧಿಕ ವಿಶಿಷ್ಟ ಬಗೆಯ ಸಸ್ಯ ಪ್ರಭೇದಗಳು ಅಂದರೆ ಮರಗಳಿದೆ. ಅದರಲ್ಲಿ ಸುಮಾರು 350 ಮರ ಪ್ರಭೇದಗಳು ಇವತ್ತು ಅಳಿವಿನ ಅಂಚಿನಲ್ಲಿದೆ. ಆ ಸಸ್ತನಿಗಳು, ಸರೀಸೃಪಗಳು ಅಥವಾ ಪಕ್ಷಿಗಳು, ಪ್ರಾಣಿಗಳು, ಈ ಎಲ್ಲವೂ ಕೂಡ ಬಹಳಷ್ಟು ಪ್ರಭೇದಗಳು ಇವತ್ತು ಅಳಿವಿನ ಅಂಚಿನಲ್ಲಿದೆ. ಇವುಗಳು ಅಳಿದು ಹೋದರೆ, ಸಸ್ಯ ಸಂಪತ್ತು ಅಳಿದು ಹೋದರೆ, ನಮ್ಮ ಮರಗಿಡಗಳು ಅಳಿದು ಹೋದರೆ, ಇಡೀ ನಮ್ಮ ಈ ಭಾರತ ದೇಶದ ಈ ಅಷ್ಟು ರಾಜ್ಯಗಳಿಗೆ ನೀರನ್ನು ಉಣಿಸುವ ಜಲಮೂಲವೇ ಒಂದು ಡಿಸ್ಟರ್ಬ್ ಆದರೆ ಅಥವಾ ಜಲಮೂಲವೇ ನಾಶ ಆದರೆ ನಮ್ಮ ಭೂಮಿ ಉಳಿಯಲ್ಲ. ಆ ಉದ್ದೇಶದಿಂದ ಪಶ್ಚಿಮ ಘಟ್ಟ ಉಳಿಬೇಕು ಅಂತಾದರೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ಆಗಲೇಬೇಕು. ಕೇವಲ ನಮ್ಮ ಸ್ಥಳೀಯ ಕಾನೂನುಗಳಿಂದ ಪಶ್ಚಿಮ ಘಟ್ಟವನ್ನು ಉಳಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಪರಿಸರವಾದಿಗಳ ಒಂದು ಬಲವಾದ ಆಗ್ರಹ. ಅವರು ಮತ್ತೊಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಕೆಲವು ಮಾಫಿಯಾಗಳು, ಅದು ಟಿಂಬರ್ ಮಾಫಿಯಾ ಆಗಿರ್ಬೋದು ಅಥವಾ ಲ್ಯಾಂಡ್ ಮಾಫಿಯಾ ಆಗಿರ್ಬೋದು, ರೆಸಾರ್ಟ್ ಮಾಫಿಯಾಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಒಂದು ತಪ್ಪು ಅಭಿಪ್ರಾಯವನ್ನು ಜನವಲಯದಲ್ಲಿ ಜನಪ್ರತಿನಿಧಿಗಳಲ್ಲಿ ಬರುವ ಹಾಗೆ ಮಾಡಿದ್ದಾರೆ. ಅವರಿಗೆ ವಾಸ್ತವಾಂಶವನ್ನು ಹೇಳದೆ ಕೆಲವು ತಪ್ಪು ಅಭಿಪ್ರಾಯಗಳನ್ನು ಬರುವ ಹಾಗೆ ಮಾಡಿ ಈ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಪರಿಸರವಾದಿಗಳು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಅಷ್ಟು ಒಂದು ತಗಾದೆಗಳಿದ್ದು ಖಂಡಿತವಾಗಿಯೂ ಅದರ ಬಗ್ಗೆ ಒಂದು ಮುಕ್ತವಾದ ಚರ್ಚೆಯನ್ನು ಏರ್ಪಡಿಸಿ ಸರ್ಕಾರ ಆಗಲಿ, ಸಂಘ ಸಂಸ್ಥೆಗಳಾಗಲಿ, ಸ್ಥಳೀಯರಾಗಲಿ, ಮಾಧ್ಯಮಗಳಾಗಲಿ ಒಂದು ಮುಕ್ತವಾದ ಚರ್ಚೆಯನ್ನು ಏರ್ಪಾಡು ಮಾಡಿ ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಮುಕ್ತವಾದ ಚರ್ಚೆಯಾಗಿ ಅದು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಬಹಳ ಸುಲಭವಾಗಿ ಅರ್ಥ ಆಗುವ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಈ ಪರಿಸರವಾದಿಗಳ ಆಗ್ರಹ. ಇದರ ಬಗ್ಗೆ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಈ ಬಗ್ಗೆ ಸರ್ಕಾರ ಅಥವಾ ಇದನ್ನು ವಿರೋಧ ಮಾಡುವಂತಹ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ.